ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭೂವಿ ಕುಕ್ಕಿಂಗ್ ವ್ಲಾಗ್. ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ಡಿಶ್ ತುಂಬ ಈಸಿ, ಬಟ್ ನಮ್ಮ ಹುಡುಗರಿಗೆ ತುಂಬ ಕಷ್ಟ ಅನಿಸುತ್ತೆ. ಸೊ ಅವ್ರಿಗೋಸ್ಕರ ತೋರಿಸ್ತಿದ್ದೀನಿ ಆನಿಯನ್ ಲೆಮನ್ ರೈಸ್. ಸೊ ಯಾಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಒಂದು 5 to 6 ಆನಿಯನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಚಾಪ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಬಿಕಾಸ್ ನಿಮಗೆ ನಾನು ಕಟ್ ಮಾಡೋದು ತೋರ್ಸೋಕ್ಕಾಗಲ್ವಲ್ಲ, ಬೇಗ ನಿಮಗೋಸ್ಕರ ವೀಡಿಯೋ ಬೇಗ ಮುಗಿಸ್ಬೇಕಲ್ಲ ಅದಕ್ಕೆ. ಸೊ ಒಟ್ಟು 1 ಲೆಮನ್ ಕಟ್ ಮಾಡಿದ್ದೀನಿ. ಆ್ಯಂಡ್ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕಳೆಬೀಜ ಆ್ಯಂಡ್ ಮೆಣಸಿನ್ಕಾಯಿ ಉದ್ದ ಪೀಸ್ ಮಾಡಿದ್ದೀನಿ ನನ್ನ ಮಗಳಿಗೋಸ್ಕರ. ಅವಳು ಚಿಕ್ಕದಿದ್ರೆ ತಿನ್ಬಿಡ್ತಾಳೆ ಅಂತ. ಆ್ಯಂಡ್ ಕರ್ಬೇವಿನ ಸೊಪ್ಪು, ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು. ಸೊ ಇವಾಗ ಬನ್ನಿ ಒಗ್ಗರಣೆ ಮಾಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಸೊ ಎಣ್ಣೆ ಹಾಕೋಣ, ಎಷ್ಟು ಬೇಕು ನೋಡ್ಕೊಂಡು ಹಾಕಿ. ನಾನಂತೂ ಫ್ರೀಡಮ್ ಆಯಿಲೇ ಯೂಸ್ ಮಾಡೋದು. ಸೊ ಎಣ್ಣೆ ಕಾದಿದೆ. ಇವಾಗ ಉದ್ದಿನಬೇಳೆ, ಕಡಲೆಬೇಳೆ, ಕಳೆಬೀಜ ಫಸ್ಟ್ ಹಾಕೋಣ. ಬಿಕಾಸ್ ಸಾಸಿವೆ ಜೀರಿಗೆ ಹಾಕಿದ್ಮೇಲೆ ಹಾಕಿದ್ರೆ ಇದು ಸಾಸಿವೆ ಜೀರಿಗೆ ಬೇಗ ಸೀದೋಗ್ಬಿಡುತ್ತೆ, ಇದು ಬೇಯೋದಿಲ್ಲ. ಅದಕ್ಕೋಸ್ಕರ ಫಸ್ಟು ಉದ್ದಿನಬೇಳೆ, ಕಡಲೆಬೇಳೆ ಆ್ಯಂಡ್ ಕಡಲೆಬೀಜ ಇಷ್ಟನ್ನು ಫಸ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್, ನೀಟಾಗಿ. ಅದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಆ ಫ್ಲೇವರ್ ಬರಬೇಕು ನಮಗೆ, ಆ ಥರ ಫ್ರೈ ಮಾಡ್ಕೋಬೇಕು. ಸೊ ಸಾಕು, ಇಷ್ಟ ಆಗಿದೆ. ಇವಾಗ ಇಷ್ಟು ಫ್ರೈ ಆಗಿದೆ. ಸೊ ಇವಾಗ ನಾವು ನೆಕ್ಸ್ಟ್ ಬಂದುಬಿಟ್ಟು ಸಾಸಿವೆ ಆ್ಯಂಡ್ ಜೀರಿಗೆ ಇದೆಯಲ್ಲ, ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೋಬೇಕು ಫ್ರೆಂಡ್ಸ್, ಅದು ಸ್ವಲ್ಪ ಜೀರ್ಣ ಚೆನ್ನಾಗಾಗುತ್ತೆ, ಅದಕ್ಕೋಸ್ಕರ ಜೀರಿಗೆ ಜಾಸ್ತಿ ಯೂಸ್ ಮಾಡ್ತೀನಿ ನಾನು ಎಲ್ಲದಕ್ಕೂ. ಸೊ ಚಟಪಟ ಅಂತ ಇದೆ. ಇವಾಗ ಕರ್ಬೇವಿನ ಸೊಪ್ಪು ಹಾಕೋಣ. ಬೆಂದಿದೆ, ಕರ್ಬೇವಿನ ಸೊಪ್ಪು ಹಾಕೋಣ. ಇದೇನು ಚಟಪಟ ಅಂತಿದೆಯಲ್ಲ, ಕರ್ಬೇವಿನ ಸೊಪ್ಪು, ಫ್ರೆಶ್ ಕರ್ಬೇವಿನ ಸೊಪ್ಪು ಫ್ಲೇವರ್ ಸಕ್ಕತ್ತಾಗಿ ಬರುತ್ತೆ. ಕರ್ಬೇವಿನ ಸೊಪ್ಪು ಜಾಸ್ತಿ ಯೂಸ್ ಮಾಡಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ನೆಕ್ಸ್ಟ್ ಚಾಪ್ ಮಾಡಿರೋವಂಥ ಆನಿಯನ್ ಹಾಕ್ತಾಯಿದ್ದೀನಿ. ಆನಿಯನ್ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಆನಿಯನ್ ಎಲ್ಲ ನೀಟಾಗಿ ಫ್ರೈ ಆಗಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನಮ್ಮ ಲೇಡೀಸ್ ಏನು ಮಾಡ್ತಾರೆ ಅಂದರೆ, ಅವ್ರು ಬರೀ ಯಾವಾಗೂ ಹಸ್ಬೆಂಡು ಮಕ್ಕಳದ್ದು ಅದೇ ನೋಡ್ತಿರ್ತಾರೆ, ಅವ್ರ ಹೆಲ್ತ್ ಬಗ್ಗೆ ಅವ್ರು ಕಾನ್ಷಿಯಸ್ಸೇ ಮಾಡೋದಿಲ್ಲ. ಬಟ್ ಪ್ಲೀಸ್, ನಾನು ನಿಮಗೆಲ್ಲ ಹೇಳೋದು ಒಂದೇ, ದಯವಿಟ್ಟು ಫಸ್ಟ್ ನಿಮ್ಮ ಹೆಲ್ತ್ ನೀವು ನೋಡ್ಕೊಳ್ಳಿ, ಆಮೇಲೆ ಎಲ್ಲ. ನೀವು ಚೆನ್ನಾಗಿದ್ರೇ ನಿಮ್ಮ ಗಂಡ, ನಿಮ್ಮ ಮಕ್ಕಳು ಎಲ್ಲರೂ. ಸೊ ಇವಾಗ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಚಾಪ್ ಮಾಡಿ ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ ಉದ್ದ ಕಟ್ ಮಾಡಿದ್ದೀನಿ. ಬಿಕಾಸ್ ನನ್ನ ಮಗಳು ಚಿಕ್ಕದಿದ್ರೆ ಅವ್ಳು ಊಟ ಮಾಡ್ಬೇಕಾದ್ರೆ ಅದು ತಿನ್ಬಿಟ್ಟು ಖಾರ ಅಂತಾಳೆ, ಅದಕ್ಕೋಸ್ಕರ ಉದ್ದ ಇದ್ದರೆ ಅವಳಿಗೆ ಗೊತ್ತಾಗತ್ತಲ್ವ. ಸೊ ಸೈಡಲ್ಲಿ ಎತ್ತಿರ್ತಾಳೆ, ಅದಕ್ಕೆ ನೀವು ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ಳಿ, ನೋ ಟೆನ್ಷನ್. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಯಾವಾಗಲೂ ಕೈಯಲ್ಲೇ ಹಾಕಬೇಕು ಫ್ರೆಂಡ್ಸ್. ಸೊ ಅವಾಗೆ ನಮ್ಮ ಮನಸ್ಸಲ್ಲಿರೋ ಪ್ರೀತಿ ಅದು ಟೇಸ್ಟಾಗಿ ಕನ್ವರ್ಟ್ ಆಗಿ ಅಡುಗೆ ಚೆನ್ನಾಗಾಗುತ್ತೆ. ಗಂಡನಿಗೆ, ಮಕ್ಕಳಿಗೆ, ಅತ್ತೆ ಮಾವಂಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾವು ಅಡುಗೆ ಹೆಂಗೆ ಮಾಡ್ತೀವಿ ಅಂತಲ್ಲ ಫ್ರೆಂಡ್ಸ್ ಇಂಪಾರ್ಟೆಂಟು, ನಾವು ಎಷ್ಟು ರುಚಿಯಾಗಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಸೊ ಪ್ರೀತಿಯಿಂದ ಮಾಡಿ, ಖುಷಿಯಾಗಿ ಮಾಡಿ, ಬೈಕೊಂಡು ಮಾತ್ರ ಮಾಡಬೇಡಿ. ಯಾವತ್ತೇ ಆಗಲಿ ಅಡುಗೆ ಮುಂದೆ, ಗ್ಯಾಸ್ ಮುಂದೆ ಹೆಣ್ಮಕ್ಳು ನಿಂತಾಗ ಬೈಕೋಬೇಡಿ, ಖುಷಿಯಾಗಿ ಮನಸ್ಸಿಂದ ಮಾಡಿ ಅಡುಗೆ. ಸೊ ಇಷ್ಟ ಆಗಿದೆ. ಆಲ್ರೆಡಿ ಆನಿಯನ್ ಎಲ್ಲ ಬೆಂದಿದೆ. ನೆಕ್ಸ್ಟ್ ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಕಲರ್ ಇದ್ರೇ ಚಿತ್ರಾನ್ನಕ್ಕೆ ಒಂದು ಕಳೆ ಬರುತ್ತೆ. ಸೊ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆಯಿತು, ನಮಗೆ ಚಿತ್ರಾನ್ನ ಗೊಜ್ಜು ರೆಡಿ ಆಗ್ತಿದೆ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲಿಡ್ ಕ್ಲೋಸ್ ಮಾಡಬೇಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಅದು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಲಿಡ್ ಕ್ಲೋಸ್ ಮಾಡಿದ್ರೆ. ಅದಕ್ಕೆ ನಾನು ಯಾವಾಗ ಓಪನ್ ಮಾಡೇ ಮಾಡ್ತೀನಿ ಈ ಥರ ಚಿತ್ರಾನ್ನ, ಪುಳಿಯೋಗರೆ, ಗೊಜ್ಜುಗಳೆಲ್ಲ. ಸೊ ರೆಡಿಯಾಗಿದೆ ಫ್ರೆಂಡ್ಸ್ ಚಿತ್ರಾನ್ನ ಗೊಜ್ಜು, ನೋಡ್ತಾ ಇದ್ದೀರಲ್ವ. ಸೊ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ರೆಡಿಯಾಗಿದೆ. ಇವಾಗ ಲೆಮನ್ ಹಾಕೋಣ. ಲೆಮನ್ ಸ್ಕ್ವೀಸ್ ಮಾಡೋಣ, ಕೈಯಲ್ಲೇ ಸ್ಕ್ವೀಸ್ ಮಾಡೋಣ. ನಾನು ಅದು ಬೀಜ ಎಲ್ಲ ತೆಗೆದೇ ಇಟ್ಟಿದ್ದೀನಿ. ಸೊ ಕೈಯಲ್ಲೇ ಸ್ಕ್ವೀಸ್ ಮಾಡೋಣ, ಅದು ಹುಳಿ ಚೆನ್ನಾಗಿರುತ್ತೆ. ನನ್ನ ಮಗಳಂತೂ ಯಾವಾಗೂ ನಿಂಬೆಹಣ್ಣು ಜಾಸ್ತಿ ಹಾಕುವಂತಾಳೆ ಚಿತ್ರಾನ್ನಗೆ. ಬಟ್ ನಾನು 1 ನಿಂಬೆಹಣ್ಣು ಕಟ್ ಮಾಡಿದ್ದೀನಿ, ದೊಡ್ಡ ಗಾತ್ರದಿತ್ತು, ಹಂಗಾಗಿ 1 ಲೆಮನ್ ಕಟ್ ಮಾಡಿದ್ದೀನಿ. ಸೊ ರೆಡಿ ಆಯಿತು. ಇವಾಗ ಸ್ವಲ್ಪ ಬಾಡಿಸ್ಕೊಂಡು, ಲಿಡ್ಡನ್ನು ಕ್ಲೋಸ್ ಮಾಡೋದು ಬೇಡ, ಅದು ಹಾಗೆ ಫ್ರೈ ಆಗುತ್ತೆ. ಫ್ಲೇವರ್ ಬರ್ತಾ ಇದೆ ಘಮ ಅಂತ ಚಿತ್ರಾನ್ನದ ವಾಸನೆ. ಸೊ ಫ್ರೆಶ್ಶಾಗಿ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಕೊತ್ತಂಬರಿ ಹಾಕೋಣ ಮೇಲೆ. ಚಿತ್ರಾನ್ನ ರೆಡಿ ಆಯಿತು. ನನ್ನ ಮಗಳಿಗೆ ತುಂಬ ಇಷ್ಟ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸೊ ನಿಜವಾಗ್ಲೂ ಟ್ರೈ ಮಾಡಿ. ಸಿಂಪಲ್ ಮನೇಲಿರೋ ರೆಮಿಡೀಸ್ ಯೂಸ್ ಮಾಡ್ಕೊಂಡು ಚಿತ್ರಾನ್ನ ಮಾಡಿ ಕೊಟ್ಟರೆ ತುಂಬ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿ ತಿಂತಾರೆ. 1 ಪ್ಲೇಟ್ ತಿನ್ನೋರು 2 ಪ್ಲೇಟ್ ತಿಂತಾರೆ, ಅದು 100% ನಿಜ. ಸೊ ಗೊಜ್ಜು ರೆಡಿ ಆಗಿದೆ ಫ್ರೆಂಡ್ಸ್. ಒಂದು ಕಡೆ ಬಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಸೊ ಅನ್ನ ರೆಡಿಯಾಗಿದೆ. ಆ್ಯಂಡ್ ಇವಾಗ ಕಲಿಸ್ಬಿಟ್ಟು ಪ್ಲೇಟಿಗೆ ಹಾಕಿ ಸರ್ವಿಂಗ್ ಹಾಕಿದ್ದೀನಿ ಫ್ರೆಂಡ್ಸ್. ಇದ್ರ ಜೊತೆ ಉಪ್ಪಿನಕಾಯಿ, ಆಮೇಲೆ ಒಣಕೊಬ್ಬರಿ, ಕಡಲೆಬೀಜ ಚಟ್ನಿ ಪುಡಿ ಬರುತ್ತೆ ಫ್ರೆಂಡ್ಸ್. ಚಟ್ನಿ ಪುಡಿ ನಾನು ನಿಮಗೋಸ್ಕರ ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ಮಾಡಿ ಸರ್ವ್ ಮಾಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.